ಸಿದ್ಧರುಗಳು ಅಂತ ಹೇಳಿದರೆ ಸಿದ್ಧವಾದವರು, ಅರ್ಥ ಆಯ್ತಾ? ಸಿದ್ಧರುಗಳು ಅಂತ ಹೇಳಿದ್ರೆ ಸಿದ್ಧಿಯಾದವರು, ಮನಸ್ಸನ್ನು ಸ್ಥಿರಗೊಳಿಸಿದವರು, ವಿಜ್ಞಾನಿಗಳು, ಯೋಗಿಗಳು, ಬ್ರಹ್ಮಾಂಡದ ರಹಸ್ಯವನ್ನು ತಿಳಿದವರು ಸಿದ್ಧರುಗಳು ಅಂತೇಳಿ. ಅವರು ಯಾವ ರೂಪವನ್ನು ಬೇಕಾದ್ರೆ ತಾಳ್ತಾರೆ. ನಾಯಿ ರೂಪವನ್ನು ಬೇಕಾದ್ರೆ ತಾಳ್ತಾರೆ, ಕೋಳಿ ರೂಪವನ್ನು ಬೇಕಾದ್ರೆ ತಾಳ್ತಾರೆ, ಒಂದು ಪಕ್ಷಿ ರೂಪವನ್ನು ಬೇಕಾದ್ರೆ ತಾಳ್ತಾರೆ, ಹೇಗೂ ಬೇಕಾದ್ರೂ ಇರ್ತಾರೆ ಅವರು ಸಿದ್ಧರುಗಳು ಅಂತೇಳಿ. ಅದಷ್ಟು ಸುಲಭದ ವಿಚಾರ ಅಲ್ಲ ಸಿದ್ಧರುಗಳು ಅಂತೇಳಿ. ಸಿದ್ಧರುಗಳು ಅಂತ ಹೆಸರು ಹೇಳುವುದೇ ಎಷ್ಟೋ ಜನ್ಮದ ಪುಣ್ಯ ಇದ್ರೆ ಹೆಸರು ಹೇಳಲಿಕ್ಕೆ ಸಾಧ್ಯ. ಸಿದ್ಧರುಗಳು ಅಂತೇಳಿ ಎಲ್ಲರಿಗೂ ಸಿದ್ಧರುಗಳು ಸಿದ್ಧರುಗಳು ಅಂತ ಈಗಲ್ಲ ಬಹಳ ಸುಲಭವಾಗಿ ಸಿಗ್ತಾರೆ. ಸಿದ್ಧರುಗಳು ಅಂತೇಳಿ ಎಲ್ಲರ ಬಾಯಲ್ಲಿ ಬರ್ತದೆ. ಒಂದು ಸಿದ್ಧರು ಅಂತ ಹೇಳಿದರೆ ಎಷ್ಟು ಜನ್ಮವನ್ನು ದಾಟಿ ಬರಬೇಕು ಗೊತ್ತುಂಟು ಒಂದು ಸಿದ್ಧನಾಗಬೇಕು ಅಂತ ಹೇಳಿದರೆ. ಆದ ಕಾರಣ ಹೇಳಿದರು ಸಿದ್ಧರು ಅಂದ್ರೆ ಸಿದ್ಧರಾದವರು. ಅಷ್ಟು ಜನ್ಮವನ್ನು ಅವರು ದಾಟಿ ಹೋಗಿದ್ದಾರೆ, ತಪಸ್ಸು ಮಾಡಿರ್ತಾರೆ. ಖಂಡಿತವಾಗಿಯೂ ಒಂದು ಜನ್ಮದಲ್ಲಿ ತಪಸ್ಸು, ಒಂದು ಜನ್ಮದಲ್ಲಿ ಯೋಗ, ಒಂದು ಜನ್ಮದಲ್ಲಿ ಜ್ಞಾನ, ಒಂದು ಜನ್ಮದಲ್ಲಿ ಹೀಗೆ ಎಲ್ಲ ಹೋಗಿ 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 ಕೊನೆಗೆ ಸಿದ್ಧರ ಜನ್ಮಕ್ಕೆ ಬರೆದು ಬಿಡು. ಪ್ರತಿಯೊಂದು ಜನ್ಮದಲ್ಲಿ ಜ್ಞಾನವೇ, ಪ್ರತಿಯೊಂದು ಜನ್ಮದಲ್ಲಿ ಯೋಗವೇ, ಪ್ರತಿಯೊಂದು ಜನ್ಮದಲ್ಲಿ ತಪಸ್ಸೆ. ಆ ಎಲ್ಲ ಜನ್ಮ ಸೇರಿಸಿ ಕೊನೆಗೆ ಒಂದು ಜನ್ಮ ತಾಳ್ತಾರೆ ಅವರು ಆ ತಪೋಶಕ್ತಿಯಿಂದ. ಕಾರಣ ಏನು? ಜನ್ಮ ತಾಳೋದಂದ್ರೆ ಹೇಗೆ? ಈ ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಹೋಗು, ಪರಕಾಯ ಪ್ರವೇಶದ ಮೂಲಕ ಹೋಗುದು. ಅಮ್ಮನ ಗರ್ಭದಲ್ಲಿ ಜನಿಸುವುದಿಲ್ಲ, ಅಮ್ಮನ ಗರ್ಭದಲ್ಲಿ ಜನಿಸುವುದಿಲ್ಲ. ಆದ ಕಾರಣ ನಾಲೆಜ್ ಆಗೇ ಇರ್ತದೆ, ಅದು ವ್ಯರ್ಥ ಆಗುದಿಲ್ಲ. ಜ್ಞಾನಿಗಳು ಜನ್ಮವನ್ನು ತಾಳುವುದು ಹೀಗೆ. ನಮಗೆ ಕಾಣುದು ಅಮ್ಮನ ಗರ್ಭದಲ್ಲಿ ಜನನವಾಯಿತು ಅಂತ. ಅಮ್ಮನ ಗರ್ಭದಲ್ಲಿ ಜನನ ಆಗುವ ಆತ್ಮವು ಬೇರೆ, ಆ ದೇಹದಲ್ಲಿ ಜ್ಞಾನಿ ಹೋದ ನಂತರ ಆತ್ಮದ ಸ್ಥಿತಿಯೇ ಬೇರೆ. ಇದೆಲ್ಲ ವಿಜ್ಞಾನಕ್ಕೆ ಸಿಗದ ವಿಚಾರಗಳಲ್ಲ, ಇದೆಲ್ಲ ಊಹೆಗೂ ಸಿಗದ ವಿಷಯಗಳಲ್ಲ. ಒಂದೊಂದು ಸಿದ್ಧರುಗಳು ಯಾವ ರೀತಿ ಸೃಷ್ಟಿಯಾದರು ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮಹಾಜ್ಞಾನಿಗಳು, ಯೋಗಿಗಳೆಲ್ಲ ಅವರೆಲ್ಲ ಜ್ಞಾನ ಪಡ್ಕೊಳ್ಬೇಕು ಅಂತ ಹೋದವರೇ ಅಲ್ಲ. ಪಾಂಬಾಟಿ ಸಿದ್ಧರು, ಮೂಲ ಉದ್ದೇಶ ಏನಾಗಿರುತ್ತೆ? ಸಿದ್ಧರ ಮೂಲ ಉದ್ದೇಶ ಮನುಕುಲದ ಒಳಿತು, ಮಾನವ ಜನ್ಮದ ಒಳಿತಿಗೆ ಬೇಕಾಗಿ, ಲೋಕ ಕಲ್ಯಾಣದ ಒಳಿತಿಗೆ ಬೇಕಾಗಿ ಪ್ರತಿಯೊಬ್ಬನು ಆತ್ಮಜ್ಞಾನವನ್ನು ಪಡೆದುಕೊಳ್ಳಬೇಕು, ಪ್ರತಿಯೊಬ್ಬನು ಮನುಷ್ಯ ಜನ್ಮದ ಅರಿವನ್ನು ತಿಳಿದುಕೊಳ್ಳಬೇಕು ಎಂಬ ಉದ್ದೇಶ ಇರ್ತದೆ ಅವರ. ನಾನು ಹೇಗೆ ಈ ಸ್ಥಿತಿಗೆ ಬಂದಿದ್ದೇನೆ, ನಾನು ಹೇಗೆ ಎಲ್ಲ ಚೈತನ್ಯವನ್ನು ನೋಡಿಕೊಳ್ತೇನೆ, ಅದೇ ರೀತಿ ಪ್ರತಿಯೊಬ್ಬನು ಕೂಡ ಆ ಸತ್ಯದ ದಾರಿಯಲ್ಲಿ ಬರಬೇಕು. ಸಾಕಾಗುವುದಿಲ್ವಾ? ಪ್ರತಿಯೊಬ್ಬನು ಭಗವಂತನನ್ನು ನೋಡಬೇಕು, ಪ್ರತಿಯೊಬ್ಬನು ತನ್ನ ಆತ್ಮ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಬೇಕೆಂಬುದೇ ಸಿದ್ಧರುಗಳ ಉದ್ದೇಶ, ಜ್ಞಾನಿಯ ಉದ್ದೇಶ, ಯೋಗಿಯ ಉದ್ದೇಶ, ಗುರುವಿನ ಉದ್ದೇಶ, ಋಷಿಯ ಉದ್ದೇಶ, ಇನ್ನು ಮಹಾಪುರುಷರ ಉದ್ದೇಶ. ಪ್ರತಿಯೊಬ್ಬರ ಸತ್ಯ ಸ್ಥಿತಿಯನ್ನು ತಿಳಿದವರ ಉದ್ದೇಶ ಇದೇ ಆಗಿರುತ್ತದೆ. ಪ್ರತಿಯೊಬ್ಬನು ಸತ್ಯವನ್ನು ತಿಳಿಯಲಿ ಅಂತೇಳಿ, ಬೇರೆ ಏನಲ್ಲ. ಅರ್ಥ ಆಯ್ತು ಹೇಳೋದು? ಜ್ಞಾನದ ವಿಚಾರ ಮಾತಾಡಲಿಕ್ಕೆ ಹೋದರೆ ಅದು ಹೋಗ್ತಾನೆ ಇರ್ತದೆ. ಕೇಳುವವರಿಗೂ ಒಳ್ಳೆ ಜ್ಞಾನದ ಹಸಿವಿರಬೇಕು, ಪಂಚೇಂದ್ರಿಯಗಳು ಒಂದಾಗಬೇಕು, ಪಂಚೇಂದ್ರಿಯಗಳು ಒಂದಾಗಿ ಕೇಳಬೇಕು ಜ್ಞಾನವನ್ನು. ಪಂಚೇಂದ್ರಿಯ ಒಂದಾದರೆ ಮನಸ್ಸು ಅಲುಗಾಡುವುದಿಲ್ಲ, ಮನಸ್ಸು ಅಲುಗಾಡದೆ ಜ್ಞಾನವನ್ನು ಕೇಳಿದರೆ ಆ ಜ್ಞಾನ ಅಂತರಾತ್ಮಕ್ಕೆ ಒಳಗೆ ಹೋಗಿ ಕೂತುಕೊಳ್ತದೆ, ಆಟೋಮೆಟಿಕ್ ಕೆಲಸ ಮಾಡ್ತದೆ. ಮನಸ್ಸು ಅಲುಗಾಡಿತು ಅಂತ ಹೇಳಿದರೆ ಯಾವುದೇ ವಿಚಾರ ತನ್ನ ಒಳಗೆ ಹೋಗುವುದಿಲ್ಲ. ಮನಸ್ಸು ಅಲುಗಾಡುವಾಗ ನಿಮ್ಮ ಶ್ವಾಸ ಹೆಚ್ಚಾಗಿ ಹೋಗುವುದು. ಮನಸ್ಸು ಅಲುಗಾಡುವಾಗ, ಮನಸ್ಸು ಅಲುಗಾಡುವುದು ಯಾವಾಗ?
ಅವರಿವರ ಚಿಂತೆ ಮಾಡುವಾಗ, ಪ್ರಪಂಚದ ಚಿಂತೆ ಮಾಡುವಾಗ ಮನಸ್ಸು ದೂರವಾಗಿ ಹೋಗು. ನಿಮ್ಮ ಬಗ್ಗೆ ನೀವು ಚಿಂತೆ ಮಾಡುವಾಗ, ನಿಮ್ಮ ಒಳಗೆ ನೀವು ಆಲೋಚನೆ ಮಾಡುವಾಗ, ನಿಮ್ಮ ಒಳಗೆ ನೀವು ಅಂತರ್ಮುಖಿಯಾಗುವಾಗ ಮನಸ್ಸು ಸೂಕ್ಷ್ಮವಾಗ್ತದೆ. ಮನಸ್ಸು ಸೂಕ್ಷ್ಮ ಆಗುವಾಗ ಶ್ವಾಸದ ಹಿಡಿತ ತನ್ನಿಂದಾನಾಗೆ ಬರ್ತದೆ. ಆದ ಕಾರಣ ಹೇಳುದು ಮನಸ್ಸು ಅಲುಗಾಡಬಾರದು. ಒಂದು ಹಿರಿಯರು ಮಾತನಾಡುವಾಗ, ಒಂದು ಗುರುಗಳು ಮಾತಾಡುವಾಗ, ತಿಳಿದವರು ಮಾತನಾಡುವಾಗ ಮನಸ್ಸು ಅಲುಗಾಡಿಸದೆ ಅದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಕಲ್ತರೆ, ಶ್ವಾಸವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಕೇಳಬೇಕು. ಶ್ವಾಸವನ್ನು ಹಿಡಿತದಲ್ಲಿ ಇಟ್ಟುಕೊಂಡು ಕೇಳುವಾಗ ತನ್ನಿಂತಾನಾಗಿ ಆ ಬಿಂದು ಎಂಬುದು ಒಳಗೆ ಸೃಷ್ಟಿಯಾಗಿಕೊಳ್ತದೆ. ಜ್ಞಾನ ಬಿಂದು. ಹೇಳಿದರ್ಥ ಆಯ್ತು? ಅಷ್ಟು ಸೂಕ್ಷ್ಮತೆ ಇದೆ ಅಂತ ಹೇಳೋದು. ಒಂದು ಮಾತನ್ನು ಗ್ರಹಿಸಿಕೊಳ್ಬೇಕಾದ್ರೆ ಶಬ್ದ ಇದ್ರೆ ಎಲ್ಲವೂ. ಹಾಗೆ ಒಂದೊಂದಕ್ಕೊಂದು ಶಕ್ತಿ ಉಂಟು. ಶಬ್ದಕ್ಕೊಂದು ಶಕ್ತಿ, ಗಾಳಿಗೊಂದು ಶಕ್ತಿ, ಬೆಳಕಿಗೊಂದು ಶಕ್ತಿ, ಎಲ್ಲದಕ್ಕೊಂದು ಶಕ್ತಿ. ಇದರ ಹಿಂದಿರುವ ಶಕ್ತಿ. ಇದರಲ್ಲಿ ಶಬ್ದದ ಶಕ್ತಿ ಬಹಳಷ್ಟಿದೆ. ಬಾಕಿ ಶಕ್ತಿಗಳೆಲ್ಲ ಸೂಕ್ಷ್ಮವಾಗಿ ಕೆಲಸ ಮಾಡಿದ್ರು ಈ ಶಬ್ದದ ಶಕ್ತಿ ಉಂಟಲ್ಲ ಬಹಳಷ್ಟು ವೇಗವಾಗಿ ಕೆಲಸ ಮಾಡ್ತದೆ. ಈ ಶಬ್ದದ ಶಕ್ತಿಯನ್ನು ತಿಳ್ಕೊಂಡ್ರೆ ಮಾತ್ರ ಅದರ ಒಳಗಿರೋ ಸೂಕ್ಷ್ಮ ಶಕ್ತಿ ಯಾವುದು ಅಂತೇಳಿ ಗೊತ್ತಾಗೋದು. ಗಾಳಿ, ನೀರು, ಅಗ್ನಿ, ಈ ಶಕ್ತಿಗಳೆಲ್ಲ ತಿಳಿಬೇಕು ಅಂತ ಹೇಳಿದರೆ ಈ ಶಬ್ದಗಳ ಸ್ಥಿತಿಯನ್ನು, ಈ ಶಬ್ದಗಳ ಶಕ್ತಿಯನ್ನು ತಿಳಿದರೆ ಮಾತ್ರ. ಆದ ಕಾರಣ ಈ ಬ್ರಹ್ಮಾಂಡ ಸೃಷ್ಟಿಯಾಗುವ ಶಬ್ದದ ಜೊತೆ ಸೃಷ್ಟಿಯಾಯಿತು. ನಾದ, ಅರ್ಥ ಆಯ್ತಲ್ವ? ನಾದದ ಜೊತೆ ಸೃಷ್ಟಿಯಾದಂಥ ವಿಚಾರ ಈ ಬ್ರಹ್ಮಾಂಡ, ಶಬ್ದದ ಜೊತೆ. ಆ ಶಬ್ದವನ್ನು ನಾವು ಕಂಡುಹಿಡಿದ್ರೆ ಶಬ್ದದ ಒಳಗಿರುವ ವಿಚಾರಗಳೆಲ್ಲವೂ ತಿಳಿಯುತ್ತದೆ. ಹಾಗೆ ಸಿದ್ಧರುಗಳು ಬೇಕು, ಜ್ಞಾನಿಗಳು ಬೇಕು, ಯೋಗಿಗಳು ಬೇಕು ಅಂತ ಹೇಳಿದರೆ ಅವರ ಆಡುವ ಮಾತುಗಳನ್ನು ನೀವು ಕಂಡುಹಿಡಿಯಿರಿ ನಿಮ್ಮ ಒಳಗೆ. ಆಗ ನಿಮಗೆ ಅವರ ಮಹತ್ವ ತಿಳಿಲಿಕ್ಕೆ ಸಾಧ್ಯ. ಇಲ್ಲದೆ ಹೋದ ಪಕ್ಷದಲ್ಲಿ ಅವರ ಮಹತ್ವವನ್ನು ತಿಳಿಲಿಕ್ಕೆ ಅಸಾಧ್ಯ. ಒಂದು ಸಿದ್ಧರು ನಿಮ್ಮ ಕಣ್ಣ ಮುಂದೆ ಬಂದು ನಿಂತರೆ ಆ ಸಿದ್ಧರು ಯಾವ ರೀತಿ ಇದ್ದಾರೆ ಅಂತೇಳಿ ನಿಮಗೆ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅವರು ಸಿದ್ಧರು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಸ್ಥಿತಿಯಲ್ಲಿ ಬಂದು ನಿಲ್ತಾರೆ. ನಿನಗೆ ಗುರು ಬೇಕು, ಜ್ಞಾನಿಗಳು ಬೇಕು, ಒಂದು ಒಳ್ಳೆ ಮಹಾಪುರುಷರ ದರ್ಶನ ಆಗಬೇಕು ಅಂತೇಳಿ ನೀನು ಹಗಲು ರಾತ್ರಿ ತಪಸ್ಸು ಮಾಡುವಾಗ ನಿನ್ನ ಮುಂದೆ ಯಾವ ರೀತಿ ಬಂದು ನಿಲ್ತಾರೆ ಅಂತ ಹೇಳಿದರೆ ನೀನೇ ಹೋಗು ಅಂತ ಹೇಳುವ ರೀತಿಯಲ್ಲಿ ಅವರು ನಿಲ್ತಾರೆ. ಇದೆಲ್ಲ ಅನುಭವ ರೂಪದಲ್ಲಿ ತಿಳಿದುಕೊಳ್ಳುವಂಥ ವಿಚಾರ. ಕೆಲವರ ಮುಂದೆ ಒಂದು ಕ್ರೂರ ಮೃಗವಾಗಿ ನಿಲ್ತಾರೆ ಸಿದ್ಧರುಗಳು. ನೋಡು ಏನು ಮಾಡ್ತಾನೆ ಇವ ಅಂತೇಳಿ. ಕೆಲವರ ಮುಂದೆ ಒಂದು ವಿಷ ಸರ್ಪವಾಗಿ ನಿಲ್ತಾರೆ. ಹೀಗೆ ಅನೇಕ ರೀತಿಯಲ್ಲಿ ಸಿದ್ಧರುಗಳು ಬರ್ತಾರೆ. ಆದ ಕಾರಣ ಬ್ರಹ್ಮಾಂಡ ರಹಸ್ಯವನ್ನು ತಿಳಿದವರು ಸಿದ್ಧರುಗಳು. ಇದರಲ್ಲಿ ನಾವು ಬಾಯಲ್ಲಿ ಹೇಳ್ಬೋದು ಮಾತ್ರ. ಸಿದ್ಧರು ಅಂತ ಹೇಳಲಿಕ್ಕೆ ನಮಗೆ ಯಾವುದೇ ರೀತಿಯ ಯೋಗ್ಯತೆಗಳಿಲ್ಲ ಅಂತ ಹೇಳೋದು ಡೆಫಿನೆಟ್ ಆಗಿ. ಸಿದ್ಧರು ಅಂದರೆ ಶಿವ ಅಂತ ಹೇಳ್ಬೇಕು. ಸಿದ್ಧರೇ ಅಂತ ಹೇಳುವಾಗ ಶಿವ ಅಂತ ಹೇಳ್ಬೇಕು. ಅಯ್ಯೋ ನಮಗೆ ತಪ್ಪಾಗಿ ಹೋಯ್ತಾ ಅಂತೇಳಿ. ಅಷ್ಟು ಸತ್ಯ ಉಂಟು ಸಿದ್ಧರೊಳಗೆ. ಹಾಗೆ ಸತ್ಯವನ್ನು ತಿಳಿದವರು ಸಿದ್ಧರು. ಸತ್ಯದ ಮರ್ಮವನ್ನು ತಿಳಿದವರು, ಸತ್ಯ ಅಂದರೆ ಏನು ಅಂತ ತಿಳಿದವರು. ಆದ ಕಾರಣ ಅವರು ಸಿದ್ಧರಾದರು. ಇಲ್ಲದೆ ಹೋದ ಕಾರಣ ಏನೇನೋ ಆಗ್ತಿತ್ತು. ಸತ್ಯವನ್ನು ತಿಳಿಲಿಕ್ಕೆ ಹೋದ ಕಾರಣ ಸಿದ್ಧರಾದರು. ಅನೇಕ ಮಹಾ ಸಿದ್ಧರುಗಳು, ಯೋಗಿಗಳು, ಋಷಿಮುನಿಗಳು ಕಾಡಿಗೆ ಹೋದವರು ಹೊರಗೆ ಬರುವಾಗ ಸಿದ್ಧರಾಗಿಯೇ ಬಂದದ್ದು. ಹೋದದ್ದು ಒಂದು ವಿಚಾರಕ್ಕೆ, ಬಂದದ್ದು ಇನ್ನೊಂದು ವಿಚಾರದಲ್ಲಿ. ಆಗ ಜನ್ಮ ಅದೆಷ್ಟೋ ಜನ್ಮದಿಂದ ಪಡ್ಕೊಂಡು ಬಂದ ವಿಚಾರ. ಹಾಗೆ ತನಗೆ ಅರಿವಿಲ್ಲದಂಥ ಒಂದು ಕಡೆ ಹೋಗಿ ಬರುವಾಗ ಇನ್ನೊಂದು ರೀತಿಯಾಗಿ ಬರ್ತದೆ. ಇದು ಸತ್ಯವಾದ ವಿಷಯ. ಇದರಲ್ಲಿ ಅನುಭವದಲ್ಲಿ ತಿಳ್ಕೊಳ್ಳುವಂಥ ವಿಷಯ ಸಿದ್ಧರುಗಳ ವಿಚಾರ. ಅದರ ತಿಳಿತಾನಲ್ಲ ಒಬ್ಬ ಇವರು ಸಿದ್ಧರೇ ಅಂತೇಳಿ, ಆ ಜ್ಞಾನಿ, ಆ ಯೋಗಿ, ಆ ಒಂದು ಸ್ಟೇಜ್ ಬೇರೆ. ಅವನಿಗೆ ಖುಷಿ ಆಗ್ತದೆ. ಓಹ್ ಬಂದ್ರ
ಸಂತೋಷವಾಗಿ ಊಟ ಮಾಡಿದ್ರ, ಹೋದ್ರ, ಹೋಗಿ. ಏನೋ ಒಂದು ನಿಮ್ಮ ಒಂದು ದರ್ಶನ ಆಯ್ತಲ್ಲ ಅಂತ ನೆನೆಸ್ಕೊಳ್ತಾರೆ. ಇದನ್ನು ಕೆಲವರು ಮಿಸ್ಯೂಸ್ ಮಾಡ್ತಾರೆ, ಕೆಲವರು ಅವರವರ ರೀತಿಗೆ ತಕ್ಕವಾಗಿ ಚೇಂಜ್ ಮಾಡಿಕೊಳ್ತಾರೆ. ಆದ ಕಾರಣ ಇಲ್ಲಿ ಗೊಂದಲ ಆಗೋದು, ಯಾವುದು ಸರಿ ಯಾವುದು ತಪ್ಪು ಅಂತ ಹೇಳಿ. ಅಲ್ವಾ? ಇಲ್ಲಿ ಯಾವುದು ಸರಿ ಯಾವುದು ತಪ್ಪು ಅಂತ ಗೊಂದಲ ಆಗೋದು, ಇದಕ್ಕೆ ಮಾಯೆ ಕಾರಣ ಅಂತ ಹೇಳೋದು. ಆಗ ಮಾಯನ್ನೇ ಸೃಷ್ಟಿ ಮಾಡಿದ ಭಗವಂತ. ಮಾಯೆಯೊಳಗೆ ಸತ್ಯವನ್ನಿಟ್ಟ, 100 ಹಸುವನ್ನು ಬಿಟ್ಟ, ಅದರಲ್ಲಿ ಒಂದು ಸತ್ಯವಂತನಾಗಿ ಅವನೇ ಬಂದ. ಬೇಕಾದ್ರೆ ನೀನು ಹುಡುಕು, 100 ಹಸುಗಳ ಜೊತೆ ನಾನೊಬ್ಬ ಇದ್ದೇನೆ, ನಾನೊಂದು ಹಸುವಾಗಿ ಬಂದಿದ್ದೇನೆ, ಬೇಕಾದ್ರೆ ನೀನು ಹುಡುಕು ನಾನು ಯಾರು ಅಂತೇಳಿ. ನೀನು ಹುಡುಕಿದ್ರೆ ನಿನಗೆ ಈ ಜನ್ಮದಿಂದ ಮುಂದಿನ ಒಂದು ಸ್ಥಿತಿಗೆ ಹೋಗಬಹುದು. ಹಸಿವು ಬೇಕು. ಆ ಹಸಿವು ಬೇಕು, ಆ ಹಸಿವಿದ್ರೆ ಮಾತ್ರ ಸಾಧ್ಯ, ಇಲ್ಲದ್ರೆ ಸಾಧ್ಯ ಇಲ್ಲ. ನೀನು ಹುಡುಕೋಬೇಕಾದ್ರೆ ಹಾಗೆ ಮಾಯೆಯೊಳಗೆ ಸತ್ಯವನ್ನಿಟ್ಟ. ಕಾರಣ ಏನು? ಮನುಷ್ಯ ಜನ್ಮ ಕೊಡಬೇಕು ಅಂದ್ರೆ ಇವನಿಗೆ ಮಾಯೆಯನ್ನು ಕೊಟ್ಟೇ ಆಗಬೇಕು, ಬೇರೆ ದಾರಿ ಇಲ್ಲ. ಇಲ್ಲದಿದ್ರೆ ಇವ ಎಲ್ಲಿಗೂ ಹೋಗಿ ಮುಟ್ಟುತ್ತಾನೆ, ಬ್ರಹ್ಮಾಂಡವನ್ನೇ ಮುಗಿಸಿ ಬಿಟ್ಟಾರೆ ಇವ. ಅಷ್ಟು ಬುದ್ಧಿ ಇದ್ದವ ಇವ, ಅಂತ ಶಕ್ತಿಶಾಲಿ ಮನುಷ್ಯ ಅಂತ ಹೇಳಿದ್ರೆ. ಅಂತ ಸ್ಥಿತಿಯಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ್ದು, ಎಲ್ಲ ಜೀವರಾಶಿಗಳ ಜ್ಞಾನವನ್ನು ಕೊಟ್ಟು, ಎಲ್ಲ ಜೀವರಾಶಿಗಳ ಶಕ್ತಿಯನ್ನು ಕೊಟ್ಟು, ಪರಿಪೂರ್ಣತೆಯನ್ನು ಕೊಟ್ಟು, ಎಲ್ಲ ಜೀವರಾಶಿಗಳನ್ನು ಒಂದು ಮಾಡಿ ಮನುಷ್ಯ ಜೀವರಾಶಿ ಆಯಿತು. ಆಗ ಇವನನ್ನು ನೋಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಮಾಯೆ ಬೇಕೇ ಬೇಕು ಅಂತೇಳಿ ಮೊದಲಿಗೆ ಈ ಬ್ರಹ್ಮಾಂಡ ಸೃಷ್ಟಿಯಾಗುವಾಗಲೇ ಈ ಬ್ರಹ್ಮಾಂಡದಲ್ಲಿ ಸೃಷ್ಟಿಯಾದದ್ದು ಕಾಮ. ಇದನ್ನು ಅರ್ಥ ಮಾಡಿಕೊಳ್ಬೇಕಲ್ಲ. ಆದ ಕಾರಣ ಪ್ರತಿಯೊಬ್ಬನ ಒಳಗೂ ಈ ಕಾಮದ ಸೆಳೆತ ಇದ್ದೇ ಇರ್ತದೆ, ಒಂದಲ್ಲ ಒಂದು ರೀತಿಯಲ್ಲಿ. ಅದು ಇಲ್ಲದಿದ್ದರೆ ಈ ಬ್ರಹ್ಮಾಂಡದಲ್ಲಿ, ಈ ಭೂಲೋಕದಲ್ಲಿ ಯಾರಿಗೂ ಏನು ಕೆಲಸ ಇಲ್ಲ, ಮುಗಿಯಿತು. ಎಷ್ಟೇ ಹೇಳುವ, ಅಲ್ಲಿಗೆ ಹೋಗಿ ತಲುಪಬೇಕು. ಅಲ್ಲಿಗೆ ಹೋಗಿ ತಲುಪಲಿಕ್ಕೆ ಬೇಕಾಗಿ ಇವತ್ತು ಇಷ್ಟೆಲ್ಲ ನಡೆಯುವುದು. ಇವತ್ತಿನ ವಿಜ್ಞಾನ ಮನುಷ್ಯನನ್ನು ಒಂದು ರೀತಿಯಲ್ಲಿ ಕೆಡಿಸ್ತಾ ಇದ್ದರೂ ಕೂಡ ಇನ್ನೊಂದು ರೀತಿಯಲ್ಲಿ ಸತ್ಯದ ಬೋಧನೆಯನ್ನು ಮಾಡ್ತಾ ಉಂಟು. ಇವತ್ತಿನ ಕಾಲದಲ್ಲಿ ಸುಳ್ಳು ಹೇಳಲಿಕ್ಕೆ ಆಗುವುದಿಲ್ಲ, ಸುಳ್ಳು ಹೇಳಬಾರ್ದು. ಸುಳ್ಳು ಹೇಳಿದರೆ ಆ ಸುಳ್ಳನ್ನು ಸತ್ಯ ಮಾಡಿಬಿಡ್ತಾರೆ. ಇವತ್ತಿನ ಕಾಲದ ಒಳ್ಳೆ ಬುದ್ಧಿಶಾಲಿ ಆದವ ಸುಳ್ಳು ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತಿನ ಟೆಕ್ನಾಲಜಿ, ಇವತ್ತಿನ ವಿಷಯಗಳೆಲ್ಲ ಆ ರೀತಿ ಉಂಟು. ಆಗ ಏನು ಹೇಳ್ತಾ ಉಂಟು ಪ್ರಕೃತಿಯಲ್ಲಿ? ನೀನು ಸತ್ಯವನ್ನೇ ಹೇಳು, ಸತ್ಯವನ್ನೇ ಹೇಳು, ಸತ್ಯವನ್ನೇ ಹೇಳು ಅಂತೇಳಿ, ಅಲ್ವಾ? ಇವತ್ತು ಸುಳ್ಳು ಹೇಳಿದ್ರೆ ಸಿಕ್ಕಿಕೊಳ್ಳೋದು ಬೇಗ ಅಲ್ವಾ? ಇವತ್ತಿನ ಟೆಕ್ನಾಲಜಿ ಮೂಲಕ ಎಲ್ಲವೂ ಪಟ 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 ಅಂತೇಳಿ ಇಷ್ಟು ತೆಗಿಲಿಕ್ಕೆ ಆಗ್ತದಲ್ಲ. ಇದು ಸುಳ್ಳು ಹೇಳಲಿಕ್ಕೆ ಆಗುದಿಲ್ಲ. ಸರಿಯಾಗಿ ಬುದ್ಧಿ ಇದ್ದವ್ರು ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸತ್ಯವನ್ನೇ ಹೇಳಿಬಿಟ್ಟ, ಅದನ್ನೇ ಹೇಳುದಿಲ್ಲ. ಸತ್ಯವನ್ನೇ ಹೇಳಪ್ಪ, ಪ್ರಪಂಚ ಹಾಗೆ ಉಂಟು, ನೀನು ಸೇಫು ಸತ್ಯವನ್ನು ಹೇಳಿದ್ರೆ. ಅದರಿಂದ ದೊಡ್ಡ ರಕ್ಷಣೆ ಇನ್ನೊಂದಿಲ್ಲ, ಅದರಿಂದ ದೊಡ್ಡ ಸತ್ಯಸ್ಥಿತಿ, ಅದರಿಂದ ದೊಡ್ಡ ನಿಮ್ಮನ್ನು ಕಾಪಾಡುವ ದೇವರು ಇನ್ನೊಂದಿಲ್ಲ. ಸತ್ಯವನ್ನು ಹೇಳಿದರೆ ಏನಾದರೂ ಸರಿ, ಸತ್ಯವನ್ನು ಹೇಳಿಬಿಡಿ. ಆ ಕ್ಷಣಕ್ಕೆ ಕಹಿ, ಮುಂದಿನ ಕ್ಷಣಕ್ಕೆಲ್ಲ ಸಿಹಿ. ಆಗ ಪ್ರಪಂಚ ಇವತ್ತು ಯಾವ ರೀತಿಯಲ್ಲಿ ಹೋಗ್ತಾ ಉಂಟು ಸರಿಯಾಗಿ ಆಲೋಚನೆ ಮಾಡಿದರೆ? ಸತ್ಯದ ಸ್ಥಿತಿಯಲ್ಲಿ ಹೋಗ್ತಾ ಉಂಟು. ಪ್ರತಿಯೊಂದು ವಿಚಾರ ಕೂಡ್ಲೆ ಎಲ್ಲರಿಗೂ ಎಲ್ಲೋ ಒಂದು ನಡೆದ ವಿಚಾರ ಎಲ್ಲರಿಗೂ ತಿಳಿದಾಯ್ತು ಅಲ್ವಾ? ಆಗ ಎಷ್ಟು ವೇಗವಾಗಿ ಹೋಗ್ತಾ ಉಂಟು ಪ್ರಪಂಚ. ಈ ವೇಗವಾಗಿ ಹೋಗುವ ಪ್ರಪಂಚದಲ್ಲಿ ನಾವು ಸತ್ಯವಂತರಾಗಿದ್ದರೆ ನಮ್ಮ ಆತ್ಮವು ಎಲ್ಲಿಗೆ ಮುಟ್ಟಬೇಕು ಅಲ್ಲಿಗೆ ಮುಟ್ಟುತ್ತದೆ, ಡೆಫಿನೆಟ್ ಆಗಿ. ಇವತ್ತಿನ ಸ್ಥಿತಿ ಆಗಿದೆ. ಇವತ್ತೊಂದು ರೂಮಿನಲ್ಲಿ ಕೂತ್ಕೊಂಡು ಮಾತಾಡೋ ವಿಚಾರ ಅಲ್ವಾ? ರೂಮಿನಲ್ಲಿ ಕೂತು ಮಾತಾಡೋ ವಿಚಾರ ಈಗ ಮಾತಾಡುವಾಗಲೇ ಎಷ್ಟೋ ಜನಕ್ಕೆ ಕೂಡ ಮೆಸೇಜ್ ಕಳಿಸ್ಲಿಕ್ಕಾಗ್ತದೆ ಸಡನ್ ಆಗಿ ಅಲ್ವಾ? ಮಾತಾಡುವಾಗಲೇ ಒಂದು ರೆಕಾರ್ಡ್ ಮಾಡಿಟ್ಟು ಇನ್ನೊಬ್ಬರಿಗೆ ಕೇಳಿಸ್ಲಿಕ್ಕಾಗ್ತದೆ. ಹೌದಲ್ವಾ? ಇಂಥ ಸ್ಥಿತಿಯೆಲ್ಲ ಇರುವಾಗ ನಾವೆಷ್ಟು ಜಾಗೃತಿಯಾಗಿ ಹುಷಾರಾಗಿರ್ಬೇಕಾಗ್ತದೆ, ಎಷ್ಟು ಸೂಕ್ಷ್ಮವಾಗಿರ್ಬೇಕಾಗ್ತದೆ. ಇದನ್ನೆಲ್ಲ ನಾವು ತಿಳಿಬೇಕು ಈಗಿನ ಕಾಲದಲ್ಲಿ.
ಇದೆಲ್ಲ ಯಾಕೆ ಗೊತ್ತಾ? ಒಂದು ವಿಷಯದಲ್ಲಿ ನಮ್ಮನ್ನು ತಪ್ಪು ಮಾಡದ ಹಾಗೆ ನಮ್ಮನ್ನು ಕಾಪಾಡ್ತದೆ. ಇದನ್ನು ನಾವು ತಿಳ್ಕೊಳ್ಬೇಕು. ಯಾವುದೇ ತಪ್ಪು ಮಾಡದ ಹಾಗೆ ಇವತ್ತಿನ ಟೆಕ್ನಾಲಜಿ ನಮ್ಮನ್ನು ಒಂದು ರೀತಿಯಲ್ಲಿ ಒಳ್ಳೆ ಸ್ಥಿತಿಯಲ್ಲಿ ತಗೊಂಡು ಹೋಗ್ತಾ ಉಂಟು ಎಂಬ ಜ್ಞಾನವನ್ನು ನಾವು ತಿಳಿದುಕೊಳ್ಬೇಕು. ಇಲ್ಲಿ ಏನಾದರೂ ಗೊತ್ತಾಗ್ತದೆ ನಮಗೆ. ನಾವು ನೆನೆಸಿರ್ಬೋದು ಎಲ್ಲ ಡಿಲೇಟ್ ಆಯಿತು, ಎಲ್ಲ ಹೋಯ್ತು, ಅವ್ರಿಗೆ ಕೇಳಿದ್ರೆ ಇವ್ರಿಗೆ ಕೇಳಲಿಲ್ಲ ಅಂತ. ಕೇಳಬೇಕು ಅಂತ ಇದ್ದವ ಕೇಳಿಯೇ ಕೇಳ್ತಾರೆ. ನೋಡಬೇಕು ಅಂತ ಇದ್ದವ ನೋಡಿಯೇ ನೋಡ್ತಾನೆ. ಇವತ್ತಿನ ಪರಿಸ್ಥಿತಿ ಆದ ಕಾರಣ ಹೇಳುದು, ಮನಸ್ಸು ಎಂಬುದು ಮಾಯೆ. ನಿಮ್ಮ ಮನಸ್ಸೇ ನಿಮ್ಮ ಕೈಲಿರುವ ಫೋನ್. ನೀವಲ್ಲಿ ಎಂಥ ಆಧ್ಯಾತ್ಮಿಕ ಸಾಧನೆ ಮಾಡುವುದು ಅಂತ ಕೇಳು. ಎಂಥ ಸಾಧನೆ ಮಾಡಿ ಏನು ಪ್ರಯೋಜನ? ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಒಂದು ಧ್ಯಾನ ಮಾಡಿದಂತೆ ಇಟ್ಟುಕೊಳ್ಳುವ, 1 ಗಂಟೆ ಫೋನ್ ಯೂಸ್ ಮಾಡಿದಂತೆ ಇಟ್ಟುಕೊಳ್ಳುವ. ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಮಾಡಿದ ಎನರ್ಜಿ ಎಲ್ಲವೂ ವ್ಯರ್ಥವೇ. 1 ಗಂಟೆ ಹೊತ್ತು ಫೋನಲ್ಲಿ ಮಾತಾಡಿದರೆ ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಧ್ಯಾನ, ಮೌನ ವೃತ್ತ, ಏನೂ ಇಲ್ಲ. ಯಾತ್ರ ಮಾತಾಡ್ಲಿಕ್ಕಿಲ್ಲ. ಎಲ್ಲ ಮೌನ ವೃತ್ತ ಆದ ನಂತರ 1 ಗಂಟೆ ಫೋನಲ್ಲಿ ಮಾತಾಡೋದು. ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೆ ಮಾಡಿದ್ದು ಅಷ್ಟು ವ್ಯರ್ಥವೇ. ಅಷ್ಟು ಎನರ್ಜಿ ಲಾಸ್ ಆಗಿ ಆಯ್ತು. ಕಳಿಲಿಕ್ಕೆ ತುಂಬಾ ಸುಲಭ, ಉಳಿಸ್ಲಿಕ್ಕೆ ತುಂಬಾ ಕಷ್ಟ. ಉಳಿಸ್ಲಿಕ್ಕೆ ತುಂಬಾ ಕಷ್ಟ ಯಾವುದೇ ವಿಷಯನ್ನಾದ್ರೂ ಕೂಡ. ಇವತ್ತು ಪರಸ್ಪರ ಮನುಷ್ಯ ಒಬ್ಬರನ್ನೊಬ್ಬರು ನೋಡುವಾಗೆ ಆಯ್ತು ಇವತ್ತಿಗೆ. ನಿಜವಾಗಿ ಒಂದು ಮನುಷ್ಯ ನೋಡಬಾರ್ದು, ಸತ್ಯಸ್ಥಿತಿ. ಒಂದು ಮನುಷ್ಯ ನೋಡ್ಲೇಬಾರದು. ಅದು ಯಾವಾಗೋ ಒಂದು ಸಲ ನೋಡ್ಬೇಕು. ಯಾರನ್ನು ನೋಡ್ಬೇಕು? ಅವ ಕುಟುಂಬವನ್ನು ಮಾತ್ರ, ಫ್ಯಾಮಿಲಿಯನ್ನು ಮಾತ್ರ ಡೈಲಿ ನೋಡ್ಬೇಕು. ಗಂಡ, ಹೆಂಡತಿ, ಮಕ್ಕಳು ಇವರನ್ನು ಮಾತ್ರ ನೋಡ್ಬೇಕು. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬರ ಮುಖವನ್ನು ನೋಡುವಾಗ ನಮ್ಮ ಎನರ್ಜಿ ಅವರಿಗೆ ಪಾಸ್ ಆಗ್ತದೆ. ನಮ್ಮ ಶಕ್ತಿ ಅವರಿಗೆ ಹೋಗಿ ಸೇರಿಕೊಳ್ತದೆ ಆಟೋಮೆಟಿಕ್ ಆಗಿ. ಇಂದಿನ ಕಾಲದಲ್ಲಿ ಆಗಿತ್ತು. ಆದ ಕಾರಣ ಋಷಿಮುನಿಗಳು, ಯೋಗಿಗಳು, ಸಾಧುಗಳು, ಸಂತರು, ಸಿದ್ಧರು ಕಣ್ಣು ನೋಡಿ ಮಾತಾಡೋದಿಲ್ಲ. ಒಬ್ಬ ಪ್ರಶ್ನೆ ಕೇಳುವಾಗ ಅವ್ರು ಏನೋ ಹೀಗೆ ನೋಡಿ ಮಾತಾಡಿದವರು. ಫಸ್ಟ್ ಆಫ್ ಆಲ್ ಮನುಷ್ಯರನ್ನೇ ಸೇರಿಸಿದ್ರು, ಓಡಿಸ್ತಾರೆ. ಸತ್ಯವಾದ ವಿಚಾರ. ಕಾರಣ ಏನಂದ್ರೆ ಅವರಿಗೆ ಗೊತ್ತಿದೆ ಎಷ್ಟು ಶಕ್ತಿಗಳು ಹೋಗಿ ಸೇರ್ತದೆ ಅವನಿಗೆ ಅಂತೇಳಿ, ಅವನದೆಷ್ಟು ನೆಗೆಟಿವ್ ಬಂದು ನಮಗೆ ಸೇರ್ತದೆ ಅಂತೇಳಿ. ಈಗೆಲ್ಲ ಆಗಿ ಆಗ್ತದ? ಆಗುದಿಲ್ಲ. ಮನುಷ್ಯರಷ್ಟು ಪರಸ್ಪರ ಹತ್ತಿರ ಆಗಿ ಆಯ್ತು. ಈಗ ಪ್ರತಿಯೊಬ್ಬನ ನೆಗೆಟಿವ್ ಪಾಸಿಟಿವ್ ಎನರ್ಜಿ ಪ್ರತಿಯೊಬ್ಬನೊಳಗೆ ಹೋಗ್ತಾ ಉಂಟು. ಇದನ್ನೆಲ್ಲ ಸರಿ ಮಾಡುದು ಹೇಗೆ? ಈಗ ಹೇಳುದು ಅರ್ಥ ಆಗ್ತದ? ಆಗ ಸತ್ಯವನ್ನು ತಿಳಿಯುವುದು ಮಾತ್ರ ಇಲ್ಲಿ ಕೆಲಸ. ಈಗ ಇದು ನಾನು ಹೇಳುದು ಧ್ಯಾನ ಯೋಗಕ್ಕಿಂತ ಸ್ವಲ್ಪ ಮೇಲಾದ ವಿಚಾರವನ್ನು ಹೇಳುದು. ಆ ರಿಯಾಲಿಟಿನ ತಿಳಿಯಿರಿ ಅಂತ. ನೀವು ಧ್ಯಾನ ಮಾಡಿ ಏನು ಪ್ರಯೋಜನ? ಇಷ್ಟು ಜನರ ಹತ್ರ ಮಾತಾಡೋದಾದ್ರೆ, ನೀವು ಯೋಗ ಮಾಡಿ ಏನು ಪ್ರಯೋಜನ? ಇಷ್ಟು ಜನರೊಟ್ಟಿಗೆ ಬೆರೆಯುವುದಾದ್ರೆ, ನೀವು ಈ ಫೋನಲ್ಲಿ ಉಪಯೋಗಿಸಿ ಏನು ಪ್ರಯೋಜನ? ಏನು ಪ್ರಯೋಜನಕ್ಕೆ ಬರುವುದಿಲ್ಲ. ಆಗ ಅದರಲ್ಲಿರೋ ರಿಯಾಲಿಟಿ ಅಂತ ತಿಳಿಯಿರಿ. ಯಾಕೆ ಬೇಕಾಗಿದೆ ಆಗ್ತಾ ಉಂಟು ಅಂತೇಳಿ. ಧ್ಯಾನ ಮಾಡುದು, ಯೋಗ ಮಾಡುದು ತಪ್ಪು ಅಂತ ಹೇಳುದಿಲ್ಲ. ಅದು ಮುಂದಿನ ಜನ್ಮಕ್ಕೆ ಬೇಕಾಗುದಂತದ್ದು ವಿಚಾರವೇ. ಆದ್ರೆ ಅಷ್ಟು ಎನರ್ಜಿ ವೇಸ್ಟ್ ಆಯ್ತಲ್ಲ ಪುನಃ ಇದನ್ನು ನೀವು ಉಪಯೋಗಿಸಿದ್ರೆ. ಯಾವ್ದೊಂದು ರೀತಿಯಲ್ಲಿ ಹೋಯ್ತಲ್ಲ. ಒಂದು ಸ್ಟಾಕ್ ಇರಬೇಕಲ್ಲ, ಮುಂದೆ ಪ್ರಯಾಣ ಮಾಡ್ಬೇಕಾದ್ರೆ ಶಕ್ತಿ ಇರಬೇಕಲ್ಲ. ಮುಂದಿನ ಜನ್ಮಕ್ಕೆ ಉಪಯೋಗಕ್ಕೆ ಬರ್ತದೆ, ಆದ್ರೆ ಮುಂದಿನ ಜನ್ಮಕ್ಕೆ ಹೋಗ್ಲಿಕ್ಕೆ ಇಲ್ಲಿ ಬಿಡ್ತಾ ಇಲ್ಲಲ್ಲ. ಹೇಳೋದು ಗೊತ್ತಾಯ್ತಾ? ಆದ ಕಾರಣ ಇರೋ ರಿಯಾಲಿಟಿಯನ್ನು ತಿಳಿದುಕೊಳ್ಳಿ ಅಂತ ಹೇಳು, ಇರೋ ಸತ್ಯವನ್ನು ತಿಳಿದುಕೊಳ್ಳಿ ಅಂತ ಹೇಳು. ಇದೇ ಸತ್ಯ. ಏನ್ ನಡೀತದೆ, ಯಾಕೆ ನಡೀತದೆ? ಆಗ ಇಲ್ಲಿ ಬೇಕಾದ್ದು ಏನು ಗೊತ್ತಲ್ಲ, ಶುದ್ಧವಾದ ಮನಸ್ಸು ಮಾತ್ರ ಇಲ್ಲಿ ಬೇಕಾದ. ಫೈನಲಿ ಒಂದು ಶುದ್ಧವಾದ ಪ್ರೀತಿ ಮಾತ್ರ ಬೇಕಾದಲ್ಲಿ. ಒಬ್ಬರಿಗೆ ಗೌರವ ಕೊಡೋದು, ಒಬ್ಬರನ್ನು ಹೀಯಾಳಿಸದೆ ಮಾತಾಡೋದು, ಆ ಸಂತೋಷದಿಂದ ಇರುವುದು, ಖುಷಿಯಿಂದ ಇರೋದು. ಎಂತ ಉಂಟು ಇಲ್ಲಿ? ಇಲ್ಲಿ ಏನು ಮಾಡಿದ್ರು ವ್ಯಕ್ತ ಆಗ್ತಾ ಉಂಟು ಅಂತ ಹೇಳುವಾಗ, ಇಲ್ಲಿ ಅದಕ್ಕೆ ಬೇಕಾದ ದಾರಿ ಯಾವುದು? ನಿಮ್ಮ ಕ್ಯಾರೆಕ್ಟರ್, ನಿಮ್ಮ ಸದ್ಗುಣಗಳು.
ತ್ಯಾಗ ಮನೋಭಾವನೆ, ನಂಬಿಕೆಯಿಂದ, ಶರಣಾಗತಿಯಿಂದ, ಸತ್ಯದಿಂದ, ಪ್ರೀತಿಯಿಂದ, ಒಗ್ಗಟ್ಟಿನಿಂದ, ಪರಸ್ಪರ ಒಬ್ಬರಿಗೊಬ್ಬರು ಒಳ್ಳೆ ಸಂಕಲ್ಪ. ಒಳ್ಳೆ ಸಂಕಲ್ಪವನ್ನು ಮಾಡಿಕೊಂಡು ಒಂದು ಒಗ್ಗಟ್ಟಿನಲ್ಲಿ ಏನೋ ಒಂದು ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ. ಅದು ನಿಮ್ಮ ಒಳಗೆ ಕ್ಯಾರೆಕ್ಟರ್ ಇದ್ರೆ ಮಾತ್ರ. ಆಗ ಪ್ರತಿಯೊಬ್ಬರೊಳಗೂ ಅಂತ ಒಂದು ಗುಣ ಬರಬೇಕು. ಇಂಥ ಗುಣಗಳು ಬರುವಾಗ ಅದು ಬಾಲ್ಯದಿಂದಲೇ ಬಂದರೆ ಅದು ಮುಂದೊಂದು ದಿನ ಅವನಿಗೊಂದು ಮಗುವಾಗುವಾಗ ಆ ಮಗುವಿಗೆ ಅದೇ ಗುಣಗಳು ಬರ್ತದೆ. ಜನ್ಮದಿಂದಲೇ ಸರಿ ಮಾಡಬೇಕು ಅಂತ ಹೇಳುದು, ಜನ್ಮಕ್ಕೆ ಬಂದ ನಂತರ ಸರಿ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳುದು ಯಾವುದೇ ವಿಚಾರ ಕೂಡ. ಈ ಜ್ಞಾನವನ್ನು ತಿಳಿದುಕೊಳ್ಬೇಕು ಪ್ರತಿಯೊಬ್ಬ. ಆದ ಕಾರಣ ಹೇಳುದು ಬಾಲ್ಯದಲ್ಲಿ ಗುರುಕುಲಕ್ಕೆ ಹೋಗಬೇಕು ಅಂತೇಳಿ. ಬಾಲ್ಯದಲ್ಲಿ ಗುರುಕುಲಕ್ಕೆ ಹೋದರೆ ಇಂಥ ಜ್ಞಾನವೆಲ್ಲ ಹೇಳಿಕೊಡ್ತಾ ಇದ್ರು ಒಂದು ಕಾಲದಲ್ಲಿ, ಈಗಲ್ಲ. ಈಗ ಗುರುಕುಲಕ್ಕೆ ಹೋದ್ರೆ ಯಾವುದು ಹೇಳಿಕೊಡಬೇಕು ಅದು ಮಾತ್ರ ಹೇಳಿಕೊಡೋದು ಅಲ್ವಾ, ವಿಷಯ ಹೇಳುದು. ಆಗಲ್ಲ. ಆಗ ಜೀವನದ ಸಾರಾಂಶವನ್ನು, ಜೀವನದ ಸತ್ಯಾಂಶವನ್ನು ಹೇಳ್ತಾ ಇದ್ರು. ನೋಡು, ಈ ಮನುಷ್ಯ ಜನ್ಮ ಅಂದ್ರೆ ಪವಿತ್ರ, ಇದನ್ನು ವ್ಯಕ್ತ ಮಾಡಬೇಡ, ಒಳ್ಳೆ ಒಳ್ಳೆಯ ಪ್ರತಿಭೆ ಇದೆ ನಿನ್ನೊಳಗೆ, ಅದನ್ನು ಹೊರಗೆ ತಾ, ಅದೇ ದಾರಿಯಿಂದ ಜೀವನವನ್ನು ಮಾಡು, ಅದನ್ನ ಕರ್ಮಕ್ಕೆ ತಕ್ಕ ಹಾಗೆ ಸತ್ಯದಿಂದ ಜೀವನವನ್ನು ಮಾಡು, ಪವಿತ್ರದಿಂದ ಜೀವನವನ್ನು ಮಾಡು, ನಿನ್ನ ಕರ್ಮಕ್ಕೆ ತಕ್ಕ ಹಾಗೆ. ನಿನಗೊಂದು ಕರ್ಮ ಇದೆ, ಒಂದು ಇಂಜಿನಿಯರ್ ಅಂತೇಳಿ, ನಿನಗೊಂದು ಕೆಲಸ, ಇವರಿಗೊಂದು CEO ಅಂತೇಳಿ, ಇವರಿಗೊಂದು ಸೂಪರ್ವೈಸರ್ ಅಂತೇಳಿ, ಇವರೊಬ್ರು ಡಾಕ್ಟರ್ ಅಂತೇಳಿ, ಅವರೊಬ್ರು ಚಿನ್ನದ ಕೆಲಸ ಮಾಡುವರು ಅಂತೇಳಿ, ಅವರೊಬ್ರು ಕಾರ್ಪೆಂಟ್ರು ಅಂತೇಳಿ. ಇದು ನಿಮ್ಮ ಕರ್ಮಗಳು, ನಿಮ್ಮ ಜೀವನದ ನಡೀಲಿಕ್ಕೆ ಬೇಕಾಗಿ ಭಗವಂತ ಕೊಟ್ಟದ್ದು, ನೀವು ಪಡ್ಕೊಂಡದ್ದು. ಆಯ್ತಾ? ಇದರಲ್ಲೇ ನೀವು ಸತ್ಯವನ್ನು ಹುಡುಕಬೇಕು ಅಂತ ಹೇಳೋದು. ಇರುವ ಸ್ಥಿತಿಯಲ್ಲೇ ಒಳ್ಳೆಯದನ್ನು ಮಾಡಬೇಕು ಅಂತ ಹೇಳೋದು. ಒಬ್ಬ ಆಟೋ ಓಡಿಸ್ತಾ ಇರ್ತಾನೆ, ಅವನಿಗೆ ಅದೇ ಕರ್ಮ. ವಯಸ್ಸಾದವರು ಬರ್ತಾರೆ ಆಟೋದಲ್ಲಿ, ಒಂದು ಮಾನವೀಯತೆಯಲ್ಲಿ 100 ರೂಪಾಯಿ ಆಗುವಲ್ಲಿ 10 ರೂಪಾಯಿ ಬಿಟ್ಟು ಬಿಡು ಅಲ್ವಾ. ಅವರವರ ಕೆಲಸದಲ್ಲಿ ಒಂದೊಂದು ಪುಣ್ಯದ ಅಂಶ ಇರಲಿ ಅಂತ ಹೇಳೋದು. ಪ್ರತಿಯೊಂದು ಅವರವರ ಕೆಲಸದಲ್ಲಿ ಪುಣ್ಯದ ಅಂಶ ಇರಲಿ, ಆಯಾ ಸ್ಥಿತಿಗಳಿಗೆ ತಕ್ಕವಾಗಿ. ಒಂದು ಕೋಟ್ಯಾಧಿಪತಿಯಾದ ಒಬ್ಬ ಕೆಲಸ ಕೊಡ್ತಾನೆ ನಿನಗೆ, ಅವನಿಗೆ ಕೋಟ್ಯಾಧಿಪತಿ, ಅವ ಬೇಕಾದಷ್ಟು ಉಂಟು, ಜಾಸ್ತಿ ತಗೊಲ್ಲ. ಜಾಸ್ತಿ ತಗೊಂಡು ಪಾಪದವರಿಗೂ ಉಪಕಾರ ಮಾಡು, ಬಡವರಿಗೆ ಏನೋ ಒಂದು ಹೆಲ್ಪ್ ಮಾಡು. ಇದು ಬುದ್ಧಿ ಅಲ್ವಾ. ಇನ್ನೊಬ್ಬ ಕಷ್ಟದಲ್ಲಿ ಮನೆ ಕೆಲಸ ಮಾಡಿಸ್ತಾನೆ, ತುಂಬ ಕಷ್ಟದಲ್ಲಿ ಮಾಡಿಸ್ತಾನೆ, ನಮಗೆ ಅರ್ಥ ಆಗ್ತದಲ್ಲ ಅವನ ಸ್ಥಿತಿಗತಿಗಳನ್ನು ನೋಡುವಾಗ. ಫೈನಾನ್ಷಿಯಲ್ ಪ್ರಾಬ್ಲಮ್ ನಮಗೆ ಅರ್ಥ ಆಗ್ತದೆ. ಕೆಲಸ ಮಾಡೋರಿಗೆ ಸಂಬಳ ಬರೋದಿಲ್ಲ, ಲೇಟ್ ಆಯಿತು ಅಂತ ಹೇಳೋದು ಅರ್ಥ ಆಗ್ತದೆ ನಮಗೆ, ಏನೋ ಸಮಸ್ಯೆ ಇರ್ಬೋದು ಅಂತೇಳಿ. ಅಂತ ಸಮಸ್ಯೆ ಇರುವಾಗ ಸ್ವಲ್ಪ ನಾವು ಸ್ವಲ್ಪ ಅವ್ರಿಗೆ ಅಡ್ಜಸ್ಟ್ ಆಗ, ಪರವಾಗಿಲ್ಲ, ಅದು ಪುಣ್ಯ. ಇಷ್ಟೇ ವಿಷಯ ಅಲ್ಲ ಇರೋದು. ಈಗ ದೇವಸ್ಥಾನಕ್ಕೆ ಹೋಗ್ಬೇಕಾ, ಈಗ ಪೂಜೆ ಮಾಡಬೇಕಾ, ಏಕೆ ಗುರುಗಳ ಹತ್ರ ಹೋಗ್ಬೇಕಾ ಅಲ್ಲ ಹೇಳುದು. ಆಗ ಗುರುಗಳ ಹತ್ರ ಬಂದಾಗ ಒಂದೆರಡು ವಿಷಯ ತಿಳಿದುಕೊಂಡು ಹೋದ್ರೆ ಅದು ಲೈಫ್ ಲಾಂಗ್ ಇರಬೇಕು ವಿಷಯ. ಹೀಗೆ 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 ಅಂತೇಳಿ ಅಲ್ವಾ. ಪುಣ್ಯ ಸಂಪಾದನೆ ಮಾಡಿ ಕೂಡಿದಷ್ಟು ಸಮಯ ವ್ಯರ್ಥ ಮಾಡಬೇಡಿ. ನಿಮಗೆ ಭಗವಂತ ಕೊಟ್ಟ ಸಮಯ ಅದ್ಭುತ ಸಮಯ, ಪವಿತ್ರವಾದ ಸಮಯ, ಪುಣ್ಯದ ಸಮಯ. ಇದನ್ನು ದುರುಪಯೋಗ ಪಡಿಸಬೇಡಿ. ಕೂಡಿದಷ್ಟು ಒಳ್ಳೆಯದು ಮಾಡಿ. ನಿಮ್ಮಿಂದ ಇನ್ನೊಬ್ಬನಿಗೆ ಒಳ್ಳೇದಾಯ್ತಾ, ಭಗವಂತ ನಿಮಗೆ ಒಳ್ಳೆಯದೇ ಮಾಡ್ತಾ ಹೋಗುದು ಡೆಫಿನೆಟ್ ಆಗಿ. ಅದು ನಿಮ್ಮ ಆತ್ಮ ಸಾಕ್ಷಿ ಇರ್ತದೆ ಅಲ್ವಾ. ನಾನು ಒಳ್ಳೇದು ಮಾಡಿದ್ದೇನಪ್ಪ, ಒಂದು ಊಟಕ್ಕೆ ಕೊಟ್ಟಿದ್ದೇನೆ, ಒಂದು ವಿದ್ಯಾಭ್ಯಾಸ ಕೊಟ್ಟಿದ್ದೇನೆ, ಏನೋ ಒಬ್ಬನಿಗೆ ಅಕ್ಕಿ ಕೊಟ್ಟೆ, ಏನೋ ಒಬ್ಬನಿಗೆ ಟೀ ತೆಗೆದುಕೊಟ್ಟೆ, ಏನೋ ಒಬ್ಬನಿಗೆ ಒಂದು ಊಟ ಮಾಡಿಸಿದೆ ಅಂತ ಹೇಳೋ ಒಂದು ತೃಪ್ತಿ ನಿಮ್ಮ ಒಳಗೆ ಆಗ್ತದೆ. ಹಾಗೆ ಆಗ್ತದೆ. ಇದನ್ನು ಮಾಡುವಾಗ, ಇಂಥ ಪುಣ್ಯದ ಕೆಲಸ ಕಾರ್ಯಗಳನ್ನು ಮಾಡುವಾಗ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬೇಡಿ. ನಾನು ಮಾಡಿದೆ ಅಂತೇಳಿ ಎಕ್ಸ್ಪೆಕ್ಟೇಷನನ್ನೇ ಇಟ್ಟುಕೊಳ್ಬೇಡಿ. ಏನೋ ಭಗವಂತನ ಇಚ್ಛೆಯಿಂದ ಆಯಿತು,
ಏನೋ ನನ್ನ ಪುಣ್ಯದಿಂದ ಆಯಿತು, ಏನೋ ಗುರುಗಳ ಆಶೀರ್ವಾದದಿಂದ ಆಯಿತು ಅಂತ ಹೇಳಿ ಹೀಗೆ ತಗೊಂಡೋಗಿ ವಿಚಾರವನ್ನು. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಒಳಿತೇ ಆಗುವುದು. ವೆರಿ ಸಿಂಪಲ್ ಪುಣ್ಯ ಸಂಪಾದನೆ ಮಾಡಲಿಕ್ಕೆ. ಆದರೆ ಇದು ಮಾಡಲಿಕ್ಕೆ ಮಾತ್ರ ಮನಸ್ಸಿದ್ದಾರೆ. ತುಂಬ ಸುಲಭದ ವಿಚಾರ. ಹೀಗೆ ಒಂದು ಅಭ್ಯಾಸ ನಮ್ಮೊಳಗೆ ಆಗ್ತಾ 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 ಬಂದರೆ ನಮ್ಮ ಜೀವನದ ದಾರಿಯೇ ಚೇಂಜ್ ಆಗ್ತದೆ. ನಾವು ಹೋಗುವ ಲೈನೇ ಚೇಂಜ್ ಆಗ್ತದೆ. ನಾವು ಮಾತಾಡೋ ವಿಚಾರವೇ ಚೇಂಜ್ ಆಗ್ತದೆ. ನಿಜವಾದ ಸಂತೋಷ ಅನುಭವಿಸಕ್ಕೆ ಮನುಷ್ಯನಿಗೆ ಹಾ, ಅದು ಅರಿವಿಲ್ಲದೆ ಭ್ರಮೆ ಅನುಭವಿಸ್ತಾನೆ. ಖಂಡಿತವಾಗಿ ಭ್ರಮಿ. ಈ ಪ್ರಪಂಚ ಎಂಬುದು ಒಂದು ಭ್ರಮಿ. ಸೂರ್ಯ ಉದಯ ಆದಾಗ ಎಲ್ಲ ಬೆಳಕು ಕಲರ್ 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 ಕಾಣ್ತದೆ ಅಲ್ವಾ? ಎಲ್ಲವೂ ಕಲರ್ ಕಲರ್ ಕಾಣ್ತದೆ. ನೀರನ್ನು ನೋಡೋಕೊಂದು ಕಲರ್ ಕಾಣ್ತದೆ, ಗಿಡ ಮರಗಳನ್ನು ನೋಡೋಕೊಂದು ಕಲರ್ ಕಾಣ್ತದೆ, ಹೂವನ್ನು ನೋಡೋಕೊಂದು ಕಲರ್ ಕಾಣ್ತದೆ, ಎಲ್ಲ ಕಲರ್ ಕಾಣ್ತದೆ. ರಾತ್ರಿ ಕಾಣ್ತದ? ಕಾಣೋದಿಲ್ಲ. ಕಲರ್ ಕಾಣೋದಿಲ್ಲ ರಾತ್ರಿ ಹೊತ್ತಲ್ಲಿ. ಲೈಟ್ ಹಾಕಿದ್ರೆ ಮಾತ್ರ ಕಾಣ್ತದೆ. ಹಾಗೆ ಈ ಪ್ರಪಂಚ ಎಂಬುದು ಒಂದು ಪರದೆ ಮೇಲೆ ಒಂದು ಪ್ರೊಜೆಕ್ಟರ್ ಬಿಟ್ಟಾಗಿ. ಅಲ್ಲಿ ಖಾಲಿ ಪರದೆ ಏನಿಲ್ಲ ಅಲ್ಲಿ, ಆದರೆ ಎಲ್ಲವೂ ಕಾಣ್ತದೆ ಪ್ರೊಜೆಕ್ಟರ್ ಬಿಟ್ಟ ಕೂಡಲೇ ಅಲ್ವಾ? ಹಾಗೆ ಈ ಪ್ರಪಂಚ ಎಲ್ಲವೂ ನಮ್ಮ ಕಣ್ಣಿಗೆ ಕಾಣ್ತದೆ. ಇಲ್ಲಿ ಏನೂ ಇಲ್ಲ, ಇಲ್ಲಿ ಶೂನ್ಯ, ನಿಜವಾಗಿ ಶೂನ್ಯ. ಆದರೆ ಶೂನ್ಯದಲ್ಲಿ ಎಲ್ಲವೂ ಉಂಟು. ನೀನು ನಿಜವಾಗಿ ಆ ಶೂನ್ಯಕ್ಕೆ ಹೋಗಿ ತಲುಪಲಿಕ್ಕೆ ಬೇಕಾಗಿ ಇಷ್ಟೆಲ್ಲ ಕೆಲಸಗಳು ನಡೆಯುವುದು. ಇಷ್ಟೆಲ್ಲ ಕರ್ಮಗಳು, ಇಷ್ಟೆಲ್ಲ ಋಣಗಳು, ಇಷ್ಟೆಲ್ಲ ಜನ್ಮಗಳು, ಇಷ್ಟೆಲ್ಲ ವಿಚಾರಗಳು ಬರೋದು ಯಾಕೆ ಅಂತ ಹೇಳಿದರೆ ನೀನು ಪುನಃ ಆ ಶೂನ್ಯಕ್ಕೆ ಹೋಗಿ ತಲುಪುತ್ತೆ. ಒಂದು ದಿನ ಇದು ಆಫ್ ಆಗಿ ಆಗ್ತದೆ. ಯಾವುದು? ಈ ಪ್ರಾಜೆಕ್ಟ್. ಆಗ ಏನಿರೋದಿಲ್ಲ. ಇಷ್ಟೇ ವಿಚಾರ. ಎಲ್ಲ ಭ್ರಮೆ. ಇಲ್ಲಿ ಏನಿಲ್ಲ, ಶೂನ್ಯ ಅಂತೇಳಿ ಯಾರು? ಜಗತ್ಮಿಥ್ಯಂ ಶಂಕರಾಚಾರ್ಯ ಹೇಳಿದರು. ಏನು ಇಲ್ಲ ಇಲ್ಲಿ, ಶೂನ್ಯ ಅಂತೇಳಿ. ಸತ್ಯವೇ ಬ್ರಹ್ಮಂ ಸತ್ಯ ಅಂತ ಹೇಳಿದ್ರು. ಅರ್ಥ ಆಯ್ತಲ್ಲ? ಬ್ರಹ್ಮ ಎಂಬುದು ಸತ್ಯ. ಆ ಸತ್ಯವನ್ನು ತಿಳಿಯುವ ಜ್ಞಾನವೇ ಸತ್ಯ ಅಂತ. ಇಲ್ಲಿ ಏನೂ ಇಲ್ಲ ಎಂಬ ಸತ್ಯವನ್ನು ತಿಳಿಯುವ ಜ್ಞಾನ ಅದು ಸತ್ಯವಾದ ಜ್ಞಾನ. ಅದು ಮಾತ್ರ ಹೇಳುದು ಬ್ರಹ್ಮ ಸತ್ಯಂ. ಇಲ್ಲಿ ಏನು ಇಲ್ಲ, ಎಲ್ಲವೂ ಹೋಗ್ತದೆ. ಈ ಭೂಮಿ ಹೋಗಿ ಇನ್ನೊಂದು ಭೂಮಿ ಬರ್ತದೆ. ಆದರೆ ಕೊನೆಗೆ ಹೋದರೆ ಏನೂ ಇಲ್ಲ. ಆ ಸತ್ಯವನ್ನು ತಿಳಿಯುವುದೇ ಬ್ರಹ್ಮಜ್ಞಾನ, ಬೇರೆ ಏನಲ್ಲ. ಆಯ್ತಾ? ಅದು ತಿಳಿಲಿಕ್ಕೆ ಬೇಕಾಗಿ ಮನುಷ್ಯ ಜನ್ಮ. ಇಷ್ಟೇ. ಶುಭವಾಗಲಿ. ತಿರುಚಿಟ್ರಂಬಲಂ. ಗುರುವೇ ಶರಣಂ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ. ನಮಃ ಶಿವಾಯ.